ಡಾಕ್ಟರ್ ಕಿರಣ್ ಅನ್ನುವಂಥ ವ್ಯಕ್ತಿ ನಿನ್ನೆ ಸಂಜೆ ನಮಗೆ ಒಂದು 6:30 ಸಂದರ್ಭದಲ್ಲಿ ಒಂದು ರಂಕ ಅಪಾರ್ಟ್ಮೆಂಟ್ ಇಂಥ ಫ್ಲೋರಲ್ಲಿ ಒಂದು ಮನೆಯಲ್ಲಿ ಸತ್ತು ಬಿದ್ದಿದ್ದಾನೆ, ಮತ್ತು ಅವ್ರ ಮಗು ಕೂಡ ಮೃತ ಹೊಂದಿದೆ ಅಂತಂದು ಮಾಹಿತಿ ನಮಗೆ ಬಂತು, ಡಬಲ್ ಮರ್ಡರ್ ಆಗಿದೆ ಅಂತ. ಅಲ್ಲಿ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅವನು ರಕ್ತದ ಮಡುವಿಲಲ್ಲಿ ಬಿದ್ದಿದ್ದ, ಮತ್ತು ಮಗುಗೆ ಕೂಡ ಸ್ಟ್ಯಾಬ್ ಇಂಜುರೀಸ್ ಆಗಿತ್ತು. ನಂತರದಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮಗು ಇನ್ನೂ ಬ್ರೀತ್ ಮಾಡ್ತಾಯಿತ್ತು, ಉಸಿರಾಡ್ತಾ ಇತ್ತು. ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ. ಆ ಮಗು ಇವಾಗ ಸದ್ಯ SDM ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಮಗು ಸ್ಟೇಬಲ್ ಇದೆ, ಔಟ್ ಆಫ್ ಡೇಂಜರ್ ಇದೆ ಅನ್ನೋಂಥದ್ದು ಹೇಳಿದ್ದಾರೆ. ಜೊತೆಗೆ ಕಿರಣ್ ವೈಫ್ ಏನಿದ್ದಾರೆ ಪ್ರಿಯಾ 1 hour ಅಲಿಯಾಸ್ ಪ್ರಿಯಾಂಕಾ ಅನ್ನುವಂಥವ್ರು, ಅವರು ಕೂಡ ಆಪ್ತಲ್ಮಾಲಜಿಸ್ಟು ಆಗಿದ್ದಂಥವ್ರು, ಅಂದರೆ MS in ಆಪ್ತಮಾಲಜಿ ಮಾಡಿದ್ದಾರೆ. ಸೊ ಅವರು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಕಿರಣ್ ಅವರ ಕುಟುಂಬ ಸದಸ್ಯರು ನಮಗೆ ಫಿರ್ಯಾದು ನೀಡಿದ್ದಾರೆ. ಆ ಪ್ರಕಾರ ಆಕೆನ ನಾವು ವಶಪಡಿಸ್ಕೊಂಡಂಥ ಸಂದರ್ಭದಲ್ಲಿ ಆಕೆದು ಫಿಸಿಕಲ್ ಮತ್ತು ಮೆಂಟಲ್ ಸ್ಟೇಟ್ ತುಂಬ ಶಾಕಲ್ಲಿ, ಮತ್ತು ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಕೊಡದೇ ಇದ್ದಿದ್ದು, ಮತ್ತು ತಲೆ ಸುತ್ತಾ ಇದೆ, ಸುಸ್ತಾಗ್ತಾ ಇದೆ ಅಂತೆಲ್ಲ ಹೇಳಿದ್ದಕ್ಕೆ ನಾವು ಆಸ್ಪತ್ರೆಗೆ ಶಿಫ್ಟ್ ಮಾಡಿದಾಗ ಆಕೆ ಹೈಪೋಗ್ಲೈಸಿಮಿಕ್ ಇದ್ಲು ಅಂತ, ಅಂದರೆ ಆಕೆದು ಶುಗರ್ ಲೆವೆಲ್ಲು ಭಾಳ ಕಡಿಮೆ ಬಂದಿತ್ತು ಅಂತ. ಅದ್ಯಾಕೆ ಅಂತಂದಾಗ ಆಕೆನೇ ಅಲ್ಲಿ ಡಾಕ್ಟ್ರ್ ಹತ್ರ ನಾನು ಇನ್ಸುಲಿನ್ ಇಂಜೆಕ್ಷನ್ಸ್ ಮಾಡ್ಕೊಂಡಿದ್ದೀನಿ ಅಂತ ಡಾಕ್ಟ್ರ್ ಹೇಳೋದು. ಇನ್ಸುಲಿನ್ ಇಂಜೆಕ್ಷನ್ಸು ಹೆಚ್ಚು ಮಾಡಿಸ್ಕೊಂಡಾಗ, ಅಂದರೆ ಡೋಸ್ ರಿಕ್ವೈರ್ಡ್ಗಿಂತ ಅಕಸ್ಮಾತ್ ಡಯಾಬಿಟಿಕ್ ಇದ್ದರೆ, ಇಲ್ಲಾಂದರೂ ಇಂಟೆನ್ಷನಲ್ ಆಗಿ ಅದು ಇನ್ಸುಲಿನ್ ಇಂಜೆಕ್ಷನ್ ಮಾಡಿಕೊಂಡಾಗ ಶುಗರ್ ಲೆವೆಲ್ ಡ್ರಾಪ್ ಆಗುತ್ತೆ ಅನ್ನುವಂಥದ್ದು. ಅದರ ಹಿನ್ನೆಲೆಯಲ್ಲಿ ಆಕೆ ಫಿಸಿಕಲಿ ಆ್ಯಂಡ್ ಮೆಂಟಲಿ ನಾಟ್ ಫಿಟ್ ಫಾರ್ ಗಿವಿಂಗ್ ಸ್ಟೇಟ್ಮೆಂಟ್ ಅಂತಂದು ಇಲ್ಲಿ ವೈದ್ಯಾಧಿಕಾರಿಗಳು ಹೇಳಿದ ಹಿನ್ನೆಲೆಯಲ್ಲಿ ಕಿಮ್ಸ್ಗೆ ಶಿಫ್ಟ್ ಮಾಡಿದ್ದೀವಿ. ಈಗ ಕಿಮ್ಸಲ್ಲಿ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾಳೆ. ಈಗ ಆಕೆ ಸ್ವಲ್ಪ ಸ್ಟೇಬಲ್ ಆದಮೇಲೆ ನಾವು ಆಕೆನ ವಶಕ್ಕೆ ತೊಗೊಂಡು ಯಾವ ಕಾರಣಕ್ಕಾಯಿತು, ಯಾವ ಒಂದು ಹಿನ್ನೆಲೆಯಲ್ಲಿ ಆಯಿತು ಅನ್ನುವಂಥದ್ದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತನಿಖೆಯನ್ನು ಮುಂದುವರಿಸ್ತೀವಿ. ಕೌಟುಂಬಿಕ ಅನ್ನುವಂಥದ್ದು ಒಂದು ಮಾಹಿತಿ ಹೇಳ್ತಾ ಇದ್ದಾರೆ ಸರ್. ಅವ್ರು ಕೊಟ್ಟಿದ್ದಾರೆ, ಕಿರಣ್ ಅವರ ಕುಟುಂಬ ಸದಸ್ಯರು ಕೊಟ್ಟಿರುವಂಥ ಕಂಪ್ಲೇಂಟಲ್ಲೇ ಕಿರಣ್ ಹೊರಗಡೆ ಬೇರೆ ಹೆಣ್ಮಕ್ಳ ಜೊತೆ ಸಂಬಂಧ ಇದೆ ಅಂತೆಲ್ಲ ವ್ಯಥ ಆರೋಪ ಮಾಡಿ ಕಿರಿಕಿರಿ ಮಾಡ್ತಾಯಿದ್ಲು. ಮತ್ತು ಭಾಳಷ್ಟು ಸಾರಿ ಅವಳೇ ತುಂಬ ಅಗ್ರೆಸಿವ್ ಆಗಿ ಬಡಿಯೋದೆಲ್ಲ ಮಾಡಿದ್ಲು. ಒಂದು 3-4 ದಿವಸದ ಕೆಳಗಡೆ ಒಂದ್ಸಲಿ ಹೊಡೆದಂಥ ಸಂದರ್ಭದಲ್ಲಿ ಚಾಕು ತೊಗೊಂಡೆಲ್ಲ ಎದುರಿಸಿದ್ಲು ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಅವರ ಕುಟುಂಬ ಸದಸ್ಯರಿಗೆ ಫೋನ್ ಮಾಡಿದಾಗ ಹೇಳಿದ್ರಂತೆ. ಆದರೆ ಏನೂ ಇಂಜುರಿ ಇಲ್ಲ, ಹಂಗಾಗಿ ಏನು ಬರೋದು ಬೇಡ ಅಂತ ಕುಟುಂಬ ಸದಸ್ಯರು ಕೂಡ ಯಾರನ್ನೂ ಬರೋದಕ್ಕೆ ಅವ್ರು ಕಿರಣ್ ಅವರು ಅವಾಯ್ಡ್ ಮಾಡಿದರು ಅಂತ. ಅವರಿಲ್ಲ ಚಿರಾಯ್ ಹಾಸ್ಪಿಟ್ಲಲ್ಲಿ ಅನೆಸ್ಥೆಟಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ರು. ಇಷ್ಟಾಗಿದೆ. ಈಗ ಆಕೆ ನಮ್ಮ ವಶಕ್ಕೆ ಸಿಗಬೇಕು, ಮತ್ತು ಆಕೆ ಫಿಸಿಕಲಿ ಮೆಂಟಲಿ ಇಂಟ್ರಾಗೇಷನ್ ಮಾಡಲಿಕ್ಕೆ ಅಥವಾ ಎನ್ಕ್ವೈರಿ ಮಾಡಲಿಕ್ಕೆ, ತನಿಖೆಗೆ ಒಳಪಡಿಸ್ಲಿಕ್ಕೆ ಫಿಟ್ ಇದ್ದಾಳೆ ಅಂತಂದು ಡಾಕ್ಟರ್ಸು ಹೇಳಿದಂಥ ಸಂದರ್ಭದಲ್ಲಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ವಶಕ್ಕೆ ತೊಗೊಂಡು ನಾವು ತನಿಖೆಯನ್ನು ಮಾಡ್ತೀವಿ. ಅಲ್ಲಿ ಒಂದು ವಿಚಾರ ಅಂತಂದರೆ ಅಪಾರ್ಟ್ಮೆಂಟಲ್ಲಿರೋ ಮನೆ, ಮತ್ತು ಆ ಮನೆಗೆ ಯಾವುದೇ ಫೋರ್ಸ್ಡ್ ಎಂಟ್ರಿ ಆಗಿಲ್ಲ, ಮತ್ತು ಒಂದೇ ಬಾಗಿಲಿದೆ ಅಲ್ಲೆಲ್ಲ CCTV ಕವರೇಜ್ ಎಲ್ಲ ಆಗಿದೆ. ಅವರ ಕುಟುಂಬ ಸದಸ್ಯರು ಮೊನ್ನೆ ರಾತ್ರಿಯಿಂದ ಮತ್ತು ನಿನ್ನೆ ಬೆಳಗ್ಗೆ ಸಾಯಂಕಾಲ ಎಲ್ಲ ಸುಮಾರು ಸಾರಿ ಕಾಲ್ ಮಾಡಿದಾಗ ರಿಸೀವ್ ಮಾಡಿಲ್ಲ. ಅವರ ಕೆಲವು ರಿಲೇಷನ್ಸು ಬಂದಂಥ ಸಂದರ್ಭದಲ್ಲಿ ಆಕೆ ಇನಿಷಿಯಲಿ ಬಾಗಿಲು ತೆಗಿಲಿಕ್ಕೆ ರೆಸಿಸ್ಟ್ ಮಾಡಿದ್ದಾಳೆ. ನಂತರದಲ್ಲಿ ಅವ್ರು ಜೋರು ಮಾಡಿದಾಗ ಆಕೆನೇ ಬಂದು ಬಾಗಿಲು ತೆಗೆದಿರೋದು. ಬಾಗಿಲು ತೆಗೆದಂಥ ಸಂದರ್ಭದಲ್ಲಿ ಕುಟುಂಬ ಸದಸ್ಯರು ಒಳಗಡೆ ಹೋಗಿರುವಂಥದ್ದು. ಸೊ ಹಂಗಾಗಿ ಅಲ್ಲಿ ಒಳಗಡೆ ಇದ್ದಂಥವರು 3 ಜನ, ಡಾಕ್ಟರ್ ಪ್ರಿಯಾಂಕಾ ಮತ್ತು ಡಾಕ್ಟರ್ ಕಿರಣ್ ಮತ್ತು ಮಗು. ಸೊ ಆ 3 ಜನದ ನಡುವೆ ನಡೆದಿರುವಂಥ ಒಂದು ಇನ್ಸಿಡೆಂಟ್ ಇದು. ಸೊ ಇದರದ್ದು ಕೂಲಂಕುಷವಾಗಿ ತನಿಖೆಯನ್ನು ಮಾಡಲಾಗಿದೆ. ಅದು ನನಗೆ ಗೊತ್ತಿಲ್ಲ. ಇವ್ರ ಮನೇಲಿ ಬಿಫೋರ್ ಪ್ರಿಯಾಂಕಾ ಅವ್ರಿಗೂ ಮೊದಲು ಒಂದು ಮದುವೆ ಆಗಿತ್ತು, ಕಿರಣ್ ಅವ್ರಿಗೂ ಈಗ ನೋಡಿ, ಆಮೇಲೆ ಡೈವೋರ್ಸ್ ಆಗಿ ಇವರಿಬ್ಬರು ಮ್ಯಾಟ್ರಿಮೋನಿಯಲ್ಲಿ ಇದಾಗಿತ್ತು ಅಲ್ಲ, ಅದನ್ನು ಅವ್ರ ಕುಟುಂಬ ಸದಸ್ಯರು ಹೇಳ್ತಾ ಇದ್ದಾರೆ. ಅದೇನು ಎತ್ತ ಅಂತ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ಸರ್, ಮೊಬೈಲ್ ಏನಾದರೂ ಇದನ್ನು ಮಾಡಿದಾರಾ ಅಂತ ಹೇಳಿ, ಇಬ್ಬರದು ಮೊಬೈಲ್ನಲ್ಲಿ ಏನಾದರೂ ಸಿಕ್ಕಿದೆ ಅಂತ ಏನಾದರೂ? ಈಗ ನೋಡಿ ಸರ್, ಎಲ್ಲ ಡೀಟೇಲ್ಸನ್ನು ನಾವು ತೊಗೊಂಡಿದ್ವಿ. ಮೊಬೈಲ್ ಯಾವ್ದು ಸಿಕ್ಕಿದೆ ಅಥವಾ ಬೇರೆ CCTV ಫುಟೇಜಸ್ ಇರ್ಬೋದು, ಪ್ರತಿಯೊಂದನ್ನು ನಾವು ತೊಗೊಂಡ್ಬಿಟ್ಟು ಇವಾಗ ಮೊಬೈಲ್ ಸಿಕ್ತು ಅಂತಂದರೆ ಅವ್ರು ಯಾರ ಜೊತೆ ಮಾತಾಡಿದ್ರು, ಟೆಕ್ಸ್ಟಲ್ಲಿ ಏನಾದರೂ ಮಾತಾಡಿದ್ರಾ, ಚಾಟ್ ಮಾಡಿದ್ರಾ, ಫೋಟೋ ಗ್ಯಾಲರಿಲಿ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ, ಪ್ರತಿಯೊಂದು ಒಂದು ಮೊಬೈಲ್ ಸಿಕ್ಕರೆ ಅದೊಂದು ಭಾಳ ಬಿಗ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ಅದರಲ್ಲಿ ನಮ್ಮ ಕೇಸಿಗೆ ಕನೆಕ್ಟೆಡ್ ಏನು ಸಿಗುತ್ತೆ ಅನ್ನೋಂಥದ್ದು ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡ್ತೀವಿ. ವೆಪನ್ ಏನಾದರೂ ಇಂಥದ್ದು ಮಾಡಿದ್ರು ಅದೆಲ್ಲ ಇವಾಗ ವೆಪನ್ನು ಯೂಸ್ಡ್ ಇನ್ ದಿ ಅಫೆನ್ಸು ಪ್ರತಿಯೊಂದು ಕೂಡ ನಾವು ತನಿಖೆಯಲ್ಲಿ ಅಳವಡಿಸ್ಕೊಡ್ತೀವಿ. ಸರ್, ಬೇರೆ ಬೇರೆ ಅಂದರೆ ಮೊದಲು ಯಾವ ಮದುವೆ ಇಬ್ಬರು ಕೂಡ ಏನಾದರೂ ಮೊದಲನೇ ಹೆಂಡತಿ ಸಂಪರ್ಕದಲ್ಲಿ ಇದ್ದಾರೆ ಸರ್? ಈಗ ಒಂದು ವಿಷಯ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದು ಅಫೆನ್ಸ್ ಆಗಿದೆ, ಒಂದು ಮರ್ಡರು ಮತ್ತು ಇನ್ನೊಂದು ಅಟೆಂಪ್ಟ್ ಟು ಮರ್ಡರು. ಆ ಕೇಸ್ ಕುರಿತಾಗಿ
ನಾವು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಪ್ರಕರಣದಲ್ಲಿ ಯಾವ ಕಾರಣಕ್ಕೆ ಈ ಹಂತಕ್ಕೆ ಹೋಗಿ ಅಲ್ಲಿ ಘಟನೆ ಆಯಿತು ಅನ್ನೋಂಥದ್ದನ್ನು ಪರಿಶೀಲನೆ ಮಾಡ್ತೀವಿ. ಸೊ ಆ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ಈಗ ಕಂಪ್ಲೇಂಟ್ ಯಾರಿದ್ದಾರೆ ಅವರಿರ್ಬೋದು ಅಥವಾ ನಮಗೆ ತನಿಖೆಯಲ್ಲಿ ಬೇರೆ ಬೇರೆ ಡಿಸ್ಕ್ಲೋಷರ್ಸ್ ಆಗುವಂಥದ್ದು ಇರ್ಬೋದು, ಪ್ರತಿಯೊಂದು ಕೂಡ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅಥವಾ ರೂಲ್ ಔಟ್ ಮಾಡಲಿಕ್ಕೆ ಎರಡೂ ಉಪಯೋಗಿಸ್ತೀವಿ. ಈಗ ನನಗೆ ನಿನ್ನೆ ಸ್ಥಳಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಥವಾ ಇವತ್ತು ಬೆಳಗ್ಗೆವರೆಗೂ ಅವರಿಗೆ ಹಿಂದೆ ಮದುವೆ ಆಗಿತ್ತು, ನಂತರ ಮ್ಯಾಟ್ರಿಮೋನಿಯಲ್ಲಿ ಮದುವೆ ಆಗಿ ಒಬ್ರಿಗೊಬ್ರು ಪರಸ್ಪರ ಸಿಕ್ಕ ಮದುವೆ ಆದರೂ ಇದ್ಯಾವುದು ನನಗೂ ಮಾಹಿತಿ ಗೊತ್ತಿರಲಿಲ್ಲ, ಈಗಷ್ಟೇ ಗೊತ್ತಾಗ್ತಾ ಇದೆ. ಕೂಲಂಕುಷವಾಗಿ ಸಂಪೂರ್ಣ, ಯಾಕಂದರೆ ಒಂದು ಘಟನೆ ನಡೀಬೇಕಾದ್ರೆ ಸಾಕಷ್ಟು ಹಿನ್ನೆಲೆ ಇರುತ್ತೆ, ಯಾವುದೇ ಒಂದು ಅಫೆನ್ಸ್ ಓವರ್ ನೈಟ್ ಆಗಲ್ಲ. ಇದು ಭಾಳ ಥಾಟ್ ಇಟ್ಕೊಂಡೇ ಮಾಡಿರುವಂಥ ಅಫೆನ್ಸ್, ಯಾಕೆಂದರೆ ಮಲ್ಟಿಪಲ್ ಸ್ಟ್ಯಾಬ್ ಇಂಜುರೀಸ್ ಇದೆ ಅನ್ನುವಂಥದ್ದು ಈಗಷ್ಟೇ PM ಮಾಡಿದಂಥ ಸಂದರ್ಭದಲ್ಲಿ ಡಾಕ್ಟರ್ಸ್ ಹೇಳಿದ್ದಾರೆ. ಸುಮ್ಮನೆ ಯಾವುದೋ ಆಕ್ಸಿಡೆಂಟಲ್ಲಿ ಯಾವುದೋ ಒಂದು ಇಂಜುರಿ ಆಯಿತು, ಬಿದ್ದರು, ಆ ಥರದ್ದು ನಾವು ನೋಡಿದ್ದೀವಿ. ಗಂಡ ಹೆಂಡತಿ ಜಗಳ ಆಡ್ಬೇಕಾದ್ರೆ ಆಯತ ಬಿದ್ದು ಕೂಡ ಸತ್ತೋಗಿರುವಂಥ ಘಟನೆ ನೋಡಿದ್ದೀವಿ. ಬಟ್ ಇದರಲ್ಲಿ ವೆರಿ ಕ್ಲಿಯರ್ಲಿ ಮಲ್ಟಿಪಲ್ ಟೈಮ್ಸ್ ಸ್ಟಾಪ್ ಮಾಡಿರುವಂಥದ್ದು ಕಂಡು ಬಂದಿದೆ. ಹಂಗಾಗಿ ತುಂಬ ಮೋರ್ ದೆನ್ 10 ಏನೋ ಇದೆ ಅಂತ ಹೇಳ್ತಾರೆ. ಇಲ್ಲ, ಈಗ ನೆಕ್ ಪೋರ್ಷನ್ ಆಗಿದೆ, ಈ ಕುತ್ತಿಗೆ ಹತ್ರ ಆಗಿದೆ, ಈ ನೆಕ್ ಹತ್ರ ಆಗಿದೆ, ಆಮೇಲೆ ರೆಸಿಸ್ಟೆನ್ಸ್ ಮಾರ್ಕ್ಸ್ ಅಂತ ಹೇಳ್ತಾರೆ, ಅದು ಆಗಿದೆ ಅಂತ ಹೇಳ್ತಾರೆ. ಕೈಗೆಲ್ಲ ರೆಸಿಸ್ಟ್ ಮಾಡಿದಾಗ ಆಗುವಂಥದ್ದು ಆ ಥರದ್ದು ಇಂಜುರೀಸ್ ಕೂಡ ಆಗಿದೆ. ಇನ್ನು ಬಾಡಿ ಬೇರೆ ಬೇರೆ ಪಾರ್ಟ್ಸ್ಗೂ ಆಗಿದೆ. ಸೊ ಅಲ್ಲಿ ರಕ್ತದ ಮಡು ತಾವು ಗಮನಿಸಿದರೆ ತುಂಬ ಬ್ಲಡ್ ಹೋಗಿರುವಂಥದ್ದು ಎಲ್ಲ ಆಗಿದೆ. ಹಾಗಾಗಿ ಇದೊಂದು ಅತ್ಯಂತ ವಿಷಾದಕರ ಘಟನೆ. ಯಾಕಂದರೆ ಮಗು ಏನಿತ್ತು ಅದು 8 ವರ್ಷದ ಮಗು ಇತ್ತು ಅನ್ನುವಂಥದ್ದು, ಮತ್ತು ಆ ಮಗುಗೆ ಅಷ್ಟು ಮಾತಾಡೋಕ್ಕೂ ಕರೆಕ್ಟಾಗಿ ಬರ್ತಿರಲಿಲ್ಲ ಅನ್ನುವಂಥದ್ದು, ಮತ್ತು ಈ ಗಂಡ ಹೆಂಡತಿ ಜಗಳದಲ್ಲಿ ಆ ಮಗು ಕೂಡ ಇಷ್ಟೆಲ್ಲ ಸಫರ್ ಮಾಡುವಂಥ ಸಂದರ್ಭ ಎದುರಾಗಿದ್ದು, ಇದೆಲ್ಲ ಭಾಳ ಬೇಸರ ವಿಚಾರ. ನಾನು ನೆನ್ನೆ ಗಮನಿಸಿದ್ದು ಚೆಸ್ಟ್ ಭಾಗಕ್ಕೆ ಒಂದು ಮೂರು ಕಡೆ ಆಗಿದ್ದು ಗಮನಿಸಿದೆ. ಅದು ಬಿಟ್ಟು ಬೇರೆ ಎಲ್ಲರೂ ಆಗಿದೆ ನಮ್ಮ ಆಫೀಸರ್ಸ್ ನೋಡ್ತಾ ಇದ್ದಾರೆ. ಸರ್, ಇಂಜೆಕ್ಷನ್ ಮಾಡಿದ್ರೆ ಏನು ಅಂತ ಅದು ಗೊತ್ತಿಲ್ಲ, ಅದನ್ನೆಲ್ಲ ಇವಾಗ PM ರಿಪೋರ್ಟಲ್ಲಿ ಹೇಳ್ತಾರೆ. ಆಕೆ ಇನ್ಸುಲಿನ್ ಇಂಜೆಕ್ಷನ್ಸ್ ಮಾಡ್ಕೊಂಡಿದ್ಲು ಅಂತ ಅವಳೇ ಡಿಸ್ಕ್ಲೋಸ್ ಮಾಡಿದ್ಲಂತೆ ಡಾಕ್ಟರ್ಸ್ ಹತ್ರ. ಅದು ಕರೆಸ್ಪಾಂಡಿಂಗ್ ಆಗಿ ತುಂಬ ಅದು ಶುಗರ್ ಲೆವೆಲ್ ಆಕೆದು ಭಾಳ ಡೌನ್ ಆಗಿದ್ದು, ಹೈಪೋಗ್ಲೈಸಮಿಕ್ ಸಿಮ್ಟಮ್ಸ್ ಇದ್ದಿದ್ದು, ಮತ್ತು ಶುಗರ್ ಚೆಕ್ ಮಾಡಿದಾಗ ಭಾಳ ಕಡಿಮೆ 25-30ವರೆಗೂ ಬಂದಿದ್ದು ಡಾಕ್ಟರ್ಸ್ ಗಮನಿಸಿದ್ದಾರೆ.